ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಕಾಫಿನಾಡು ಚಿಕ್ಕಮಗಳೂರಿನ ವಿವಾದಿತ ಕೇಂದ್ರ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ವಿಎಚ್ಪಿ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ದತ್ತ ಜಯಂತಿ ನಡೀತಾ ಇರುವಂತದ್ದು ಇವತ್ತು ಕೊನೆಯ ದಿನವಾಗಿರೋದ್ರಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ದತ್ತ ಭಕ್ತರು ದತ್ತ ಮಾಲಾಧಾರಿಗಳಾಗಿ ಈಗ ಆಲ್ರೆಡಿ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಕ್ಕೆ ಬರ್ತಾ ಇದ್ದಾರೆ. ಅಲ್ಲಿರುವಂತಹ ದತ್ತಪಾದುಕೆಯ ದರ್ಶನ ಜೊತೆಗೆ ಹೋಮ ಹವನಗಳಲ್ಲೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರಿನ ಪೊಲೀಸ್ ಇಲಾಖೆ 4,000ಕ್ಕೂ ಅಧಿಕ ಪೊಲೀಸರನ್ನ ಚಿಕ್ಕಮಗಳೂರು ನಗರ ಸೇರಿದಂತೆ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈಗ ನಿಯೋಜನೆ ಮಾಡಿರುವಂತದ್ದು. ಈಗ ಇಲ್ಲಿ ನೋಡ್ತಾ ಇದೀವಿ ಕೈಮರ ಚೆಕ್ ಪೋಸ್ಟ್ ನಲ್ಲಿ ಏನು ಚಿಕ್ಕಮಗಳೂರು ನಗರದ ಮುಖಾಂತರವಾಗಿ ಏನು ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಪ್ರತಿ ವಾಹನಗಳನ್ನು ಜೊತೆಗೆ ಆ ವಾಹನದಲ್ಲಿ ಇರುವಂತಹ ದತ್ತಭಕ್ತರ ಸಂಪೂರ್ಣ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಪ್ರತಿ ವಾಹನಗಳ ಅಲ್ಲಿರುವಂತಹ ಎಷ್ಟು ಜನ ಇದ್ದಾರೆ ಜೊತೆಗೆ ಆ ವಾಹನದ ಸಂಖ್ಯೆಗಳನ್ನು ಕೂಡ ನಮೂದನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಈ ಬಾರಿಯ 25ನೇ ವರ್ಷದ ದತ್ತ ಜಯಂತಿಗೆ ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಒಂದು ಬೇಡಿಕೆಯನ್ನ ಇಟ್ಟಿತ್ತು. ಔದುಂಬರ ಮರ ಏನಿದೆ ಅದರ ಪ್ರದಕ್ಷಿಣೆ ಹಾಕಬೇಕು ಜೊತೆಗೆ ಪೂಜೆಯನ್ನ ಮಾಡಬೇಕು ಅಂತ ಹೇಳಿತ್ತು. ಇದಕ್ಕೆ ಜಿಲ್ಲಾಡಳಿತ ಒಂದು ನಿರಾಕರಣೆಯನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಗೋರಿಗಳ ನಡುವೆ ಇರುವಂತಹ ಔದುಂಬರ ವೃಕ್ಷ ಏನಿದೆ ಆ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ತಮ್ಮ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಈಗ ಆಲ್ರೆಡಿ ಒಂದು ಜಿಲ್ಲಾಡಳಿತಕ್ಕೆ ಈಗ ಮನವಿಯನ್ನ ಮಾಡಿರುವಂತದ್ದು. ಔದುಂಬರ ವೃಕ್ಷ ಸೇರಿದಂತೆ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾ ಜೊತೆಗೆ ಚಿಕ್ಕಮಗಳೂರ ನಗರದಾದ್ಯಂತ ಈಗ ಆಲ್ರೆಡಿ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಿರುವಂತದ್ದು. ಜೊತೆಗೆ 4,000ಕ್ಕೂ ಅಧಿಕ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಈ ಬಾರಿಯ ದತ್ತ ಜಯಂತಿ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿಂಗುಡಿ, TV9 ಚಿಕ್ಕಮಗಳೂರು.